ಹೇಗಿದ್ದೀರಾ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಮಗಂದು ಫಸ್ಟ್ ಬರ್ಡೇದು ಪ್ರೀ ಬರ್ಡೇ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಮನೆಗೆ ಬಂದು ಓಮ್ ಫೋಟೋ ಶೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಥೀಮ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ ಆಲ್ರೆಡಿ. ಸೊ ಅವ್ರು ಬಂದಮೇಲೆ ಪಾಪುಗೆ ರೆಡಿ ಮಾಡಬೇಕು. ಸೊ ಇವಾಗ ಪೇರೆಂಟ್ಸ್ ಜೊತೆನೂ ಫೋಟೋಸ್ ಇರುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಕೂಡ ರೆಡಿ ಆಗಿದ್ದೀವಿ. ಸೊ ಅವ್ರು ಬಂದಮೇಲೆ ಹೇಗೆ ನನ್ನ ಮಗ ಫೋಟೋಸ್ ತೆಗ್ಸ್ಕೊತಾನ ಏನು ಮಾಡ್ತಾನೋ ಅದು ಗೊತ್ತಿಲ್ಲ. ಸೊ ನೋಡೋಣ. ಸೊ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ವಾಚ್ ಮಾಡಿ. ನಾನು ಜಸ್ಟ್ ಒಂದು ಟಾಪ್ ಹಾಕ್ಕೊಂಡು ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿ ರೆಡಿ ಆಗಿದ್ದೀನಿ ಅಷ್ಟೇ. ಬಿಕಾಸ್ ಹೈಲೈಟ್ ನನ್ನ ಮಗನೇ ಅಲ್ವಾ. ಸೊ ನನ್ನ ಹಸ್ಬೆಂಡ್ ಇವಾಗ ತಾನೇ ಜಸ್ಟ್ ಕೆಲಸದಿಂದ ಬಂದರು. ಸೊ ಅವರು ಇನ್ನೂ ರೆಡಿ ಆಗಿಲ್ಲ, ಅವ್ರು ಇನ್ನೂ ರೆಡಿ ಆಗಬೇಕು. ಸೊ ನಾನು ಆ್ಯಕ್ಚುಲಿ ಫೋಟೋಗ್ರಾಫರ್ಗೆ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಅವರು ರೀಚ್ ಆದರು. ಸ್ವಲ್ಪ ಫಾರ್ ಇತ್ತು ಲೊಕೇಶನ್ನು, ಬಟ್ ಫೈನಲಿ ಆನ್ ಟೈಮಿಗೆ ರೀಚ್ ಆದರು. ಆ್ಯಂಡ್ ಅವರು ಕೂಡ ಅವ್ರ ಪ್ರಾಪರ್ಟೀಸ್ ಎಲ್ಲ ತೊಗೊಂಬರ್ತಾ ಇದ್ದಾರೆ. ನೋಡಿ ಇಲ್ಲಿ ಎಲ್ಲ ಪ್ರಾಪರ್ಟೀಸ್ ತರ್ತಾ ಇದ್ದಾರೆ. ಇಲ್ಲಿ ನೋಡಿ ಮೇದು ಫೋಟೋ ಶೂಟಿಗೆ ರೆಡಿ ಆಗ್ತಾ ಇದ್ದಾನೆ. ಸೊ ಅವರು ಎಲ್ಲ ಪ್ರಾಪರ್ಟಿನ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಸೊ ನನ್ನ ಮಗಂಗೆ ಇನ್ನೂ ರೆಡಿ ಮಾಡಿಲ್ಲ. ಆ್ಯಕ್ಚುಲಿ ಅವರೆಲ್ಲ ರೆಡಿ ಮಾಡಿದ್ಮೇಲೆ ಮಾಡೋಣ ಅಂತ, ಬಿಕಾಸ್ ತುಂಬ ಹೊತ್ತಾಗಿದ್ರೆ ಅಳ್ತಾನೆ ಅಲ್ವಾ, ಅದಕ್ಕೋಸ್ಕರ. ಆ್ಯಕ್ಚುಲಿ ಇವಾಗ ಆರಾಮಾಗಿದ್ದಾನೆ, ಬಟ್ ನೋಡ್ಕೊಳ್ಳಿ ಈಗ ಇರಲ್ಲ ಅವನು ಆಮೇಲೆ. ಇವಾಗ ಆರಾಮಾಗಿದ್ದಾನೆ. ಸ್ವಲ್ಪ ಕೋಲ್ಡ್ ಬೇರೆ ಆಗಿದೆ ಅವನಿಗೆ. ಸೊ ಹಸ್ಬೆಂಡ್ ಅಂತೂ ಸುಮ್ಮನೆ ಕೂತಿದ್ದಾರೆ. ಎಲ್ಲ ಕಾಲ್ ಮಾಡಿ ಬುಕ್ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ ನಂದೆ, ನೀನಿರುವಾಗ ನನಗೇನು ಚಿಂತೆ ಅಂತ ಹೇಳ್ತಾರೆ ಅವರು ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ ಹುಡುಗ ಸೋಫಾ ಸಿಕ್ತು ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಸೊ ಫಸ್ಟ್ ಥೀಮ್ ನಾನು ಸೆಲೆಕ್ಟ್ ಮಾಡಿದ್ದು ಫೆರಾರಿ ಥೀಮ್. ಸೊ ಫೆರಾರಿ ಕಾರು ಮತ್ತು ಪೈಲಟ್ ಡ್ರೆಸ್ ಇದೆ. ಸೊ ಅದನ್ನು ಹಾಕೊಳ್ಳೋ ಅವ್ನು ಟೋಪಿ ಯೂಸ್ವಲಿ ಯಾವಾಗೂ ಟೋಪಿ ಹಾಕ್ಕೊಳ್ಳಲ್ಲ, ಅದೊಂದು ಹಿಂಸೆ. ಯಾವಾಗೂ ಚಳಿ ಆದರೂ ಅಷ್ಟೇ ಅವ್ನು ಟೋಪಿನೇ ಹಾಕ್ಕೊಳ್ಳೋಕೆ ಹಠ ಮಾಡ್ತಾನೆ ತುಂಬ. ಫೈನಲಿ ಟೋಪಿ ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿ ಬರೀ ಅದೇನೇ ಡ್ರೆಸ್ನ ಹಾಕಿದ್ವಿ. ಟೋಪಿಯಲ್ಲೇ ಸುಮ್ಮನೆ ಇಟ್ಟು ಫೋಟೋಸ್ ತೆಗ್ಸೋಣ ಅಂತ. ಸೊ ಫಸ್ಟ್ ಥೀಮು ಫೋಟೋಸ್ ತೆಗಿಸ್ತಾ ಇದ್ದೀವಿ. ಓಕೆ, ಫಸ್ಟ್ ಥೀಮಲ್ಲಿ ಆರಾಮಾಗಿ ಇದ್ದ, ಏನೂ ಅಷ್ಟು ಗಲಾಟೆ ಮಾಡಿಲ್ಲ. ಸ್ವಲ್ಪ ಅಳ್ತಿದ್ದ ಅಷ್ಟೇ. ಅವ್ನಿಗೆ ಕೋಲ್ಡ್ ಬೇರೆ ಇರೋದ್ರಿಂದ ಸ್ವಲ್ಪ ಶಿಣಿ ಅಂತಾನೆ ಇದ್ದ. ಇದು ಅವು ಕೂಡ ಅವ್ನ ಕಾನ್ಸಂಟ್ರೇಷನ್ ಈ ಕಡೆ ಇರಲಿ ಅಂತ ತುಂಬಾ ಸರ್ಕಸ್ ಮಾಡ್ತಾನೆ ಇದ್ವಿ. ಸೊ ನಮ್ಮ ಅತ್ತೆ ಇದ್ರು, ನನ್ನ ಮೈದ್ನ ಇದ್ದ, ನಾವು ಎಲ್ಲರೂ ಮಾಡಿದ್ವಿ. ಆ್ಯಂಡ್ ಈ ಥೀಮು ಆ್ಯಕ್ಚುಲಿ ನನಗೆ ಮುಂಚೆನೇ ಮಾಡಬೇಕು ಅಂತ ಇತ್ತು, ಬಟ್ ಅವ್ನಿಗೆ ಇನ್ನೂ ಕುತ್ಕೊಳ್ಳೋಕ್ಕೆಲ್ಲ ಬರ್ತಾ ಇರಲಿಲ್ಲ. ಈ ಡ್ರೆಸ್ ಆ್ಯಕ್ಚುಲಿ ನಾನೇ ಪರ್ಚೇಸ್ ಮಾಡಿದ್ದು, ಇದು ರೆಂಟ್ ಇದೆಲ್ಲ. ಸೊ ನೋಡಿ ಈ ಡ್ರೆಸ್ ಅಂತೂ, ಈ ಥೀಮ್ ಅಂತೂ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಎಲ್ಲ ಥೀಮಿಗಿಂತ. ಮನಿ ಥೀಮು ಒಂದು ಆ್ಯಟಿಟ್ಯೂಡ್ ಇರ್ಬೋದು, ಆ್ಯಂಡ್ ಥೀಮ್ ಎಲ್ಲ ತುಂಬಾ ಸೂಟ್ ಆಯಿತು. ಹಲೋ ಬಾಸ್. ಓ ಸೂಪರ್. ಇಲ್ಲಿ ಮೇದು ಜಿಗಿ 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 ಮಾಡು. ಆ್ಯಂಡ್ ನೆಕ್ಸ್ಟ್ ಥೀಮ್ ಬಂದುಬಿಟ್ಟು ಬಾಸ್ ಬೇಬಿ ಥೀಮು. ಈ ಥೀಮ್ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಅವನಿಗೆ. ಸೊ 1 year ಕಂಪ್ಲೀಟ್ ಆಗಿದೆ ಬಾಸ್ ಬೇಬಿಗೆ ಅನ್ನೋ ಥರ ಥೀಮು. ಸೊ ನಿಜವಾಗ್ಲೂ ಫೋಟೋಗ್ರಾಫರು ಕೂಡ ತುಂಬಾ ಫ್ರೆಂಡ್ಲಿ ಇದ್ದರು. ಸೊ ನೋಡಿ, ಚಿಕ್ಕಪ್ಪ ಎಲ್ಲ ಚಿಕ್ಕಪ್ಪ ಮೇದು, ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕು ಚಿಕ್ಕು. ಓ ಚಿಕ್ಕಪ್ಪ ಎಲ್ಲಪ್ಪ. ಓ ತಾತ ಫೋನ್ ಮಾಡ್ಬಿಡು. ಹಲೋ ಅನ್ನು, ಹಲೋ ಮೇದು, ಹಲೋ ಅನ್ನಪ್ಪ, ಹಲೋ 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 ಅನ್ನು, ಹಲೋ ಅನ್ನು, ಹಲೋ ಅನ್ನು, ಹಲೋ ಹಲೋ. ಹಿಡ್ಕೊ ಫೋನ್ ಕಿವಿಗೆ, ಹಲೋ ಮುದ್ದು. ನೋಡಿ ಅವನೇ ಬಂದು ಹೇಗೆ ಚೆಕ್ ಮಾಡ್ತಾ ಇದ್ದಾನೆ, ನಮ್ಮ ಹುಡುಗ ಹೇಗೆ ಚೆಕ್ ಮಾಡ್ತಿದ್ದಾನೆ ನೀವೇ ನೋಡಿ. ನೆಕ್ಸ್ಟ್ನೇ ಥೀಮ್ ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ಥೀಮು. ಸೊ ಈ ಥೀಮ್ ಅಂತೂ ನಮಗೆ ತುಂಬಾ ಈ ಥೀಮ್ ಮಾಡಿಸ್ಬೇಕಂತ ತುಂಬ ಇತ್ತು. ಬಟ್ ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿ ಮಾಡೋಕ್ಕೆ ಹೋಗಿ ಮಹದೇಶ್ವರ ಮಾಡೋಕ್ಕಾಯ್ತು. ಅವ್ನ ತಲೆ ಮೇಲೆ ಬಟ್ಟೆ ಹಾಕ್ಸ್ಕೊಳ್ಳಲ್ವಾ, ಸೊ ಅದು ಹಾಕಿಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ. ಸೊ ಅದಾದಮೇಲೆ ಫೈನಲಿ ಒಂದು ನಾಮ ಹಾಕ್ಬಿಟ್ಟು ಮಹದೇಶ್ವರ ಥರ ಒಂದು ಲುಕ್ ಇರಲಿ ಅಂದ್ಬಿಟ್ಟು ಅದು ಕೂಡ ಮಾಡಿಸಿದ್ವಿ. ಸೊ ಲಾಸ್ಟಲ್ಲಿ ಆ್ಯಕ್ಚುಲಿ 3 ಡ್ರೆಸ್ ಚೇಂಜ್ ಆದಮೇಲೆ ಅವನಿಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಅನಿಸುತ್ತೆ. ತುಂಬಾ ಅಳ್ತಾ ಇದ್ದರು, ಏನೋ ಒಂದು ಮಾಡ್ತಾ ಇದ್ವಿ. ಸೊ ಇಲ್ಲಿ ನೋಡಿ ಹೇಗೆ ಅಳ್ತಾ ಇದ್ದಾನೆ. ನಮಗೆ ಈ ಥೀಮ್ ಆ್ಯಕ್ಚುಲಿ ಮಾಡಿಸ್ಬೇಕಂತ ಈ ಥೀಮಲ್ಲೇ ಅವ್ನು ಅಳೋದು ನೋಡ್ಬಿಟ್ಟು ಒಂದು ಸ್ವಲ್ಪ ಬೇಜಾರು ಅನಿಸ್ತು. ರಾಯರೇ ಬನ್ನಿ.
ಈ ಥೀಮ್ ಮಾಡ್ಸೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಏನೇನೋ ಸರ್ಕಸ್ ಮಾಡಿ ಫೈನಲಿ ಒಂದಷ್ಟು ಪಿಕ್ಕು ಚೆನ್ನಾಗಿ ಬಂದಿದೆ. ಸೊ ನಿಜ ಬೇಬಿ ಫೋಟೋಶೂಟ್ ಅಂದರೆ ಇನ್ಸ್ಟಾಲೆಲ್ಲ ನೋಡ್ಬಿಟ್ಟು ಅಯ್ಯೋ ಎಷ್ಟು ಚೆನ್ನಾಗಿ ಬರುತ್ತೆ ಈಸಿ ಅನ್ಕೊತೀವಿ. ಬಟ್ ನಾವು ಮಾಡಿಸುವಾಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಫೈನಲಿ ಫೋಟೋ ಶೂಟ್ ಮುಗೀತು. ಅಯ್ಯೋ ಲಾಸ್ಟಿಗಂತೂ ಎಷ್ಟು ಚಂಡಿ ಮಾಡಿಬಿಟ್ಟ ಅಂದರೆ ಸಾಕು ಅನಿಸ್ಬಿಡ್ತು. ಸೊ ನೋಡಿ ಈ ಥರ ಆಯಿತು. ಆಮೇಲೆ ಅವರೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋದ್ರು. ನಿಜವಾಗ್ಲೂ ಈ ಟೀಮ್ ತುಂಬಾ ಚೆನ್ನಾಗಿತ್ತು. ಇದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಲ್ಲಿಸಿ. ಸೊ ನಾನು ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅಫೋರ್ಡಬಲ್ ಪ್ರೈಸನ್ನೇ ಆಗಿತ್ತು. ಸ್ವಲ್ಪ ಫಾರ್ ಇದ್ದರಿಂದ ಕ್ಯಾಬ್ ಚಾರ್ಜಸ್ ನಾವೇ ಪೇ ಮಾಡಬೇಕಾಗಿತ್ತು. ಬಟ್ ಇಟ್ಸ್ ವರ್ತ್ ಅಂತ ನನಗೆ ಫೀಲ್ ಆಯಿತು. ನೋಡಿ ನೀವೇ ನೋಡಿ ಪಿಕ್ಸ್ ಎಲ್ಲ ಎಷ್ಟು ಸಕ್ಕತ್ತಾಗಿ ಬಂದಿದೆ ನಿಜವಾಗ್ಲೂ. ಸೊ ಈ ಪಿಕ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಟಿಟ್ಯೂಡ್ ನೋಡಿ ಒಂದು ಸಕ್ಕತ್ತಾಗಿದೆ ನಿಜವಾಗ್ಲೂ. ಆ್ಯಂಡ್ ಪೇರೆಂಟ್ಸ್ ಜೊತೆ ಕೂಡ ಫೋಟೋಶೂಟ್ ಮಾಡಿಕೊಟ್ರು. ಸೊ ಅದಕ್ಕೇನು ಎಕ್ಸ್ಟ್ರಾ ಪೇ ಮಾಡೋ ಆಗಿಲ್ಲ. ಸೊ ಅದು ಕೂಡ ನಮಗೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರಾಘವೇಂದ್ರ ಥೀಮಲ್ಲಿ ತುಂಬ ಚಂಡಿ ಮಾಡ್ದ. ಬಟ್ ಫೈನಲಿ ಒಂದು 3 ಪಿಕ್ಸ್ ಚೆನ್ನಾಗಿ ಬಂದಿದೆ. ನೋಡಿ ಈ ಪಿಕ್ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾವು ಕೂಡ ಪಾಪು ಜೊತೆ ಫೋಟೋಶೂಟ್ ಮಾಡಿಸಿದ್ವಿ. ಅದು ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದ್ರ ಜೊತೆ ಕಪ್ಪಲ್ ಶೂಟ್ ಕೂಡ ಮಾಡಿಕೊಟ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ಪಿಕ್ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ. ನನ್ನ ಫೇವ್ರೆಟ್ ಆ್ಯಕ್ಚುಲಿ ಪಿಕ್ಸ್ ಎಲ್ಲ ನನಗೆ ಐಡಿಯಾ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಇದು ಯಾಕೆಂದರೆ ಅವನಿಗೆ ರೆಡಿ ಮಾಡಿ ಅವನಿಗೆ ಫೋಟೋಶೂಟ್ ಮಾಡಿಸಿ ಅವನನ್ನು ಅವಾಯ್ಡ್ ಮಾಡೋಷ್ಟೆಲ್ಲ ನಮ್ಗೆ ಶಾಕ್ ಆಗಿತ್ತು. ಸೊ ಫೈನಲಿ ನಮ್ಮದು ಫೋಟೋಶೂಟ್ ನಡೆದಿದ್ದರಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಪಿಕ್ಸ್ ಕೂಡ ಮಸ್ತಾಗಿ ಬಂದಿದೆ. ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಫೋಟೋಗ್ರಾಫರ್ಗೆ ಮತ್ತು ಫೋಟೋ ಎಡಿಟ್ ಮಾಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೊಂಥರ ಸೂಪರ್ ಮೆಮೊರಿ ಅಲ್ವಾ. ಇದನ್ನು ನಮ್ಮ ಮಗ ದೊಡ್ಡವನಾದ್ಮೇಲೆ ತೋರಿಸಿದ್ರೆ ಅವ್ನಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆ್ಯಂಡ್ ಇದಂತೂ ಪುಟ್ಟು ಮಾದೇಶ್ವರ ಸಕ್ಕತ್ತಾಗಿದೆ ಅಲ್ವಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಲವ್ ಯು ಆಲ್.